ತಾಯಿಯ ಹಾಲು ಯಾವತ್ತಿದ್ರೂ ಅಮೃತ ಅಂತ ಹೇಳ್ತಾರೆ. ಅಂಥ ಮಕ್ಕಳಲ್ಲಿ ಒಬೇಸಿಟಿಯ ಚಾನ್ಸಸ್ ಅಥವಾ ಓವರ್ ವೆಯ್ಟ್ ಆಗುವ ಚಾನ್ಸಸ್ ತುಂಬ ಕಮ್ಮಿ ಅಂತ ಹೇಳ್ಬೋದು. ದಪ್ಪಗಿರುವಂಥ ಮಗು ನೋಡ್ಲಿಕ್ಕೆ ಚಂದ, ತೆಳ್ಳಗಿರುವಂಥ ಮಗು ಏನೋ ಅನಾರೋಗ್ಯ ಸಮಸ್ಯೆ ಇದೆ ಅಂತ. ಸೊ ಯಾವುದೇ ಮಗುವಿನ ತೂಕ ಆ ಮಗುವಿನ ಎತ್ತರಕ್ಕೆ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಅದು ಓವರ್ ವೆಯ್ಟ್ ಅಥವಾ ಸ್ಥೂಲಕಾಯ ಅಂತ ಹೇಳ್ಬೋದು. ಕಡಿಮೆ ನಿದ್ರೆ ಮಾಡೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಹಸಿವಾಗೋದು ಜಾಸ್ತಿ. ಇದರಿಂದಾಗಿ ಮಕ್ಕಳು ಜಾಸ್ತಿ ತಿನ್ನುವಂಥದ್ದು, ಹೆಚ್ಚಾಗಿ ಫಾಸ್ಟ್ ಫುಡ್, ಜಂಕ್ ಫುಡ್, ಪ್ಯಾಕೇಜ್ ಫುಡ್ ಪ್ರಿಫರ್ ಮಾಡುವಂಥದ್ದು. ಕೆಲವೊಂದು ಮಕ್ಕಳಲ್ಲಿ ತಿಂತಾ ಇಲ್ಲ ಅಂತ ಹೇಳಿ ಹೈ ಕ್ಯಾಲರಿ ಫುಡ್ ಕೊಡುವಂಥದ್ದು. ನಮ್ಮ ಸುತ್ತಮುತ್ತ ನೋಡ್ತಾ ಇರ್ತೇವೆ ಫೋರ್ಸ್ ಫೀಡಿಂಗ್, ಮಗುವನ್ನು ತಟ್ಟೆಗೆ ಹಾಕಿದ ಊಟ ನೀನು ಮುಗಿಸ್ಲೇಬೇಕು ಅಂತ ಹೇಳುವಂಥದ್ದು. ಅದು ನಾವು ಮಾಡಬಾರ್ದು. ಅಡಲ್ಟ್ಹುಡ್ಡಲ್ಲಿ ಅವರಿಗೆ ಸ್ಥೂಲಕಾಯ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಹೇಳ್ಬೋದು. ತಾಯಿ ಹಾಲು ಹಾಗೆಯೇ ಫಾರ್ಮುಲಾ ಮಿಲ್ಕ್ ಈ ಒಬ್ಯಾಸಿಟಿಗೆ ಅದು ಕೂಡ ಒಂದು ಕಾರಣ ಆಗುತ್ತಾ? ಎದೆ ಹಾಲು ಕುಡಿಯುವ ಮಕ್ಕಳು ಅವರಿಗೆ ಬೇಕಾದಷ್ಟು ಹಾಲು ಕುಡಿತಾರೆ. ಬೇರೆ ನಾವು ಹೊರಗಡೆಯಿಂದ ಫಾರ್ಮುಲಾ ಫೀಡ್ ಕೊಡುವಾಗ ನಾವು ಅವರಿಗೆ ಅಗತ್ಯಕ್ಕಿಂತ ಹೆಚ್ಚು ಹಾಲು ಕುಡಿಸ್ಬೋದು. ಅದರಿಂದಾಗಿ ಓವರ್ ವೇಟ್ ಅಥವಾ ಒಬಿಸಿಟಿ ಮಕ್ಕಳಲ್ಲಿ 1 ವರ್ಷದ ಕೆಳಗಿನ ಪ್ರಾಯದಲ್ಲಿ ಶುರುವಾಗಂಥ ಸಾಧ್ಯತೆ ಇದೆ. ಒಬೆಸಿಟಿ ಬಂತು ಈಗ ಒಂದು ಮಗುವಿಗೆ ಬಂದ ಮೇಲೆ ಇನ್ ಫ್ಯೂಚರ್ ಇಟ್ ಈಸ್ ಲೈಫ್ ಟೈಮಾ? ಒಂದ್ಸಲ ಒಬಿಸಿಟಿ ಬಂತು ಅಂತ ಹೇಳಿದರೆ ಹಾಯ್, ಹಲೋ, ನಮಸ್ತೆ. ಇವತ್ತು ಮತ್ತೊಂದು ಹೊಸದಾದ ಸಂಚಿಕೆಯಲ್ಲಿ ಹೊಸದಾದಂಥ ವೈದ್ಯರ ಜೊತೆ ನಾವಿದ್ದೀವಿ. ಮಕ್ಕಳಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಹೌದು, ಮಕ್ಕಳು ಪ್ರತಿಯೊಬ್ಬರಿಗೂ ಇಷ್ಟ. ಆದರೆ ಈ ವೈದ್ಯರು ಮಕ್ಕಳ ಹತ್ರ ಮಕ್ಕಳ ಆ ಪ್ರೀತಿ ಕೊಟ್ಟು ಅವರ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ ನೋಡಿಕೊಳ್ಳುವಂಥ ಈ ವೈದ್ಯರ ಜೊತೆ ಮಾತಾಡುವಂಥ ಸಮಯ. ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಡಾಕ್ಟರ್ ಸುಪ್ರೀತಾ ಶೆಟ್ಟಿ, ಪೀಡಿಯಾಟ್ರಿಕ್ ಎಂಡೋಕ್ರೈನಾಲಜಿಸ್ಟ್ ಇದ್ದಾರೆ. ಸೊ ಮೇಡಮ್, ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಇವತ್ತು ಎಲ್ಲ ಟಾಪಿಕ್ ಮಕ್ಕಳ ಬಗ್ಗೆನೇ. ಇತ್ತೀಚಿನ ದಿನಗಳಲ್ಲಿ ಒಬ್ಯಾಸಿಟಿ ನಾವು ನೋಡ್ತಾ ಇದ್ದೀವಿ. ಹಿರಿಯರಲ್ಲಿ ಎಷ್ಟೋ ಒಬ್ಯಾಸಿಟಿಗಳು ನೋಡಿದ್ದೀವಿ, ಅದರಲ್ಲಿ ಆಗುವಂಥ ಲಕ್ಷಣಗಳು ನೋಡಿದ್ದೀವಿ. ಆದರೆ ಮಕ್ಕಳಲ್ಲಿ ಆಗುವಂಥ ಒಬ್ಯಾಸಿಟಿ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಮ್ಯಾಮ್, ಒಬ್ಯಾಸಿಟಿ ಅಂದರೆ ಏನು? ಸೊ ಒಬೇಸಿಟಿ ಅಥವಾ ಮಕ್ಕಳಲ್ಲಿ ಕಂಡುಬರುವಂಥ ಸ್ಥೂಲಕಾಯವನ್ನು ನಾವು ಮಕ್ಕಳಲ್ಲಿ ಸಂಗ್ರಹವಾಗುವಂಥ ಹೆಚ್ಚುವರಿ ಅಥವಾ ಅನಾರೋಗ್ಯಕರವಾದ ಕೊಬ್ಬು ಅಂತ ಹೇಳಬಹುದು. ಸೊ ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ನಾವು ತಿನ್ನುವ ಆಹಾರದಿಂದ ನಮಗೆ ಎನರ್ಜಿ ಅಥವಾ ಶಕ್ತಿ ನಮಗೆ ಬರುತ್ತದೆ. ಅದನ್ನು ನಾವು ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಬಳಸ್ತೇವೆ. ಸೊ ಯಾವುದೇ ಕಾರಣಕ್ಕೆ ಈ ಶಕ್ತಿ ನಮಗೆ ದೇಹಕ್ಕೆ ಸಿಗುವಂಥ ಶಕ್ತಿ, ಆಹಾರದಿಂದ ಸಿಗುವಂಥ ಶಕ್ತಿ ನಾವು ಬಳಕೆ ಮಾಡುವುದಕ್ಕಿಂತ ಹೆಚ್ಚುವರಿಯಾಗಿದ್ದರೆ ಅದು ಕೊಬ್ಬಾಗಿ ಶೇಖರಣೆಗೊಳ್ಳುತ್ತದೆ. ಸೊ ಇದು ಮುಂದಕ್ಕೆ ಹೋಗಿ ಏನಾಗುತ್ತದೆ ಅಂತ ಹೇಳಿದರೆ ಮಕ್ಕಳಲ್ಲಿ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಆ್ಯಂಡ್ ಈ ಮಕ್ಕಳಿಗೆ ಆ ದಪ್ಪ ಇದ್ದರೆ ಅದೆಷ್ಟೋ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ದೊಡ್ಡವರಲ್ಲಿ ನಾವು ಕೇಳಿರಬಹುದು, ದಪ್ಪ ಇದ್ದರೆ BP ಬರ್ತದೆ, ಶುಗರ್ ಬರ್ತದೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಮಕ್ಕಳಲ್ಲಿ ಕೂಡ ಇಂಥ ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ಸೊ ಯಾವುದೇ ಕಾರಣಕ್ಕೆ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದ್ದರೆ ಅದು ಮಕ್ಕಳಲ್ಲಿ ಕೂಡ ನಿಜ. ಸೊ ಅದರಲ್ಲಿ ಮುಂದಕ್ಕೆ ಹೋಗಿ ಮಕ್ಕಳಲ್ಲಿ ರಕ್ತದೊತ್ತಡ, ಮಧುಮೇಹ, PCOS, ಎಲುಬಿನ ತೊಂದರೆ ಅಂತ ಹೇಳಿದರೆ ಸ್ಲಿಪ್ಡ್ ಕ್ಯಾಪಿಟಲ್ ಫಿಮೋರಲ್ ಎಪಿಫೈಸಿಸ್ ಅಂತ ಹೇಳ್ತೇವೆ, ಕೊಲೆಸ್ಟ್ರಾಲಿನ ತೊಂದರೆ, ಇದೆಲ್ಲವೂ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಇದೆ. ಆ ಸಣ್ಣ ಪ್ರಾಯದಲ್ಲೇ ಇದೆಲ್ಲ ಪ್ರಾಬ್ಲಮ್ಸ್ಗಳು ಬರುವಂಥ ಸಾಧ್ಯತೆ ಇದೆ. ಡೆಫಿನೆಟ್ಲಿ. ಆದರೆ ಈ ನಮ್ಮ ಪ್ರೆಸೆಂಟ್ ಲೈಫ್ ಸ್ಟೈಲ್ ಎಲ್ಲವೂ ಈಗ ಪಾಯ್ಸನ್ ಆಗಿಬಿಟ್ಟಿದೆ. ತಿನ್ನುವಂಥ ಆಹಾರಗಳು ಎಲ್ಲ ಪಾಯ್ಸನ್ ಆಗ್ತಾ ಇದೆ. ಸೊ ಫುಡ್ ಲೈಫ್ ಸ್ಟೈಲಲ್ಲೂ ಕೂಡ ಈ ಥರ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇದೆ. ಹೌದು. ಸೊ ಒಬಿಸಿಟಿ ಅಂತ ಹೇಳಿದರೆ ಅದಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಆರ್ ಕಾಂಟ್ರಿಬ್ಯೂಟರಿ ಅಂತ ಹೇಳಿದರೆ ಒಂದೇ ಕಾರಣದಿಂದ ಅಂತ ಹೇಳಲಿಕ್ಕಾಗೋದಿಲ್ಲ. ತುಂಬ ಫ್ಯಾಕ್ಟರ್ಸ್ ಒಟ್ಟಿಗೆ ಸೇರಿ ನಮಗೆ ಮಕ್ಕಳಲ್ಲಿ ಒಬಿಸಿಟಿ ಕಂಡು ಬರುವಂಥದ್ದು. ಸೊ ನಮಗೆ ಇತ್ತೀಚಿನ ದಿನಗಳಲ್ಲಿ ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಬದಲಾಗಿರುವಂಥ ಜೀವನ ಶೈಲಿ ಆಗಿರ್ಬೋದು ಅಥವಾ ಬದಲಾಗುತ್ತಿರುವ ಜೀವನ ಶೈಲಿ ಇರ್ಬೋದು, ಇದೆಲ್ಲ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವಂಥ ಸ್ಥೂಲಕಾಯಕ್ಕೆ ತುಂಬ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್. ಸೊ ಇಂಪಾರ್ಟೆಂಟ್ ಆಗಿ ಆಹಾರ, ನೀವು ಹೇಳಿದಾಗೆ ಆಹಾರದ ಪದ್ಧತಿ ಇರ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ನಾವು ಫಾಸ್ಟ್ ಫುಡ್ ಕನ್ಸಂಪ್ಷನ್ ಅಥವಾ ಹೊರಗಡೆ ಹೋಗಿ ಊಟ ಮಾಡುವಂಥ ಅದೆಲ್ಲ ತುಂಬ ಜಾಸ್ತಿ ನೋಡ್ತಾ ಇದ್ದೇವೆ. ಪ್ಯಾಕೇಜ್ಡ್ ಫುಡ್ ಇರ್ಬೋದು ಅಥವಾ ಸಕ್ಕರೆ ಅಂಶ ಇರುವ ಪಾನೀಯಗಳ ಕನ್ಸಂಪ್ಷನ್, ಇದೆಲ್ಲ ತುಂಬ ಜಾಸ್ತಿ ಆಗಿದೆ. ಸೊ ಇದು ಮಕ್ಕಳಿಗೆ ತುಂಬ ಸುಲಭದಲ್ಲಿ ದೊರಕ್ತಾ ಇದೆ ಕೂಡ. ಸೊ ನಮಗೆ ವೇರಿಯಸ್ ಫುಡ್ ಡೆಲಿವರಿ ಆ್ಯಪ್ಸ್ ಅಂತ ಹೇಳ್ತೇವೆ, ಅದು ಮಕ್ಕಳು ತುಂಬ ಸುಲಭದಲ್ಲಿ ಯೂಸ್ ಮಾಡ್ತಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ಮನೆಗೆ ಅಂಥ ಆಹಾರಗಳನ್ನು ತಂದುಕೊಂಡು ಅವರು ಸೇವಿಸುವಂಥದ್ದು ಜಾಸ್ತಿ. ಸೊ ದಿಸ್ ಈಸ್ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು.
ಇನ್ನೊಂದೇನಂತ ಹೇಳಿದರೆ ನಮ್ಮ ದೈನಂದಿನ ಚಟುವಟಿಕೆ. ಸೊ ದೈನಂದಿನ ಚಟುವಟಿಕೆ ಇತ್ತೀಚೆಗೆ ಮಕ್ಕಳು ಸ್ವಲ್ಪ ಶಾರ್ಟ್ ಡಿಸ್ಟೆನ್ಸ್ ಹೋಗಬೇಕಾದ್ರೂ ವಾಹನಗಳ ಬಳಕೆ ಮಾಡ್ತಾರೆ. ಸೊ ನಮ್ಮ ಹಿಂದಿನ ಹಾಗೆ ನಾವು ನಡೆದುಕೊಂಡು ಹೋಗುವುದೆಲ್ಲ ತುಂಬ ಕಮ್ಮಿ. ಸೊ ಇದು ಇಲ್ಲದಿದ್ದರೂ ಮಕ್ಕಳಿಗೆ ವ್ಯಾಯಾಮ ಬೇಕಾಗ್ತದೆ. ಸೊ ವ್ಯಾಯಾಮ ಕೂಡ ಹೊರಗಡೆ ಹೋಗಿ ಆಟ ಆಡುವಂಥದ್ದೆಲ್ಲ ಬಹಳ ಕಮ್ಮಿ. ಇದು ಅವರಿಗೆ ಸೌಲಭ್ಯ ಇಲ್ಲದೇ ಇರ್ಬೋದು. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ನೋಡಿದರೆ ಮಗುವಿನ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಇಂದ ಎನ್ವೈರ್ಮೆಂಟ್ ಅವರಿಗೆ ಸೇಫ್ ಇಲ್ಲದೆ ಇರ್ಬೋದು ಹೊರಗಡೆ ಹೋಗಿ ಆಟ ಆಡೋದಕ್ಕೆ. ಸೊ ಮನೆಯಲ್ಲೇ ಒಳಗಡೆನೇ ಕುಳಿತುಕೊಂಡ್ರೆ ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ದೈಹಿಕ ಚಟುವಟಿಕೆ ಜಾಸ್ತಿ ಆಗೋದಿಲ್ಲ. ಸೊ ಇದರಿಂದ ಅವರ ಎನರ್ಜಿ ಎಕ್ಸ್ಪೆಂಡಿಚರ್ ಜಾಸ್ತಿ ಇಲ್ಲದೇ ಇರುವುದರಿಂದ ಇದು ಕೂಡ ಮಕ್ಕಳಲ್ಲಿ ಸ್ಥೂಲತೆಗೆ ಕಾರಣ ಆಗ್ಬೋದು. ಸೊ ಮನೆಯಲ್ಲೇ ಕುಳಿತುಕೊಂಡಾಗ ಮಕ್ಕಳು ಏನು ಮಾಡ್ತಾರೆ, ಹೆಚ್ಚಾಗಿ ಸ್ಕ್ರೀನ್ ಯೂಸ್ ಮಾಡ್ತಾರೆ. ಅದು ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ಕಂಪ್ಯೂಟರ್ಸ್ ಇರ್ಬೋದು, ಅಥವಾ ವಿಡಿಯೋ ಗೇಮ್ ಅಂತ ಆಟ ಆಡುವಂಥದ್ದು. ಸೊ ಇದು ಕುಳಿತುಕೊಂಡಲ್ಲೇ ಆಡುವಂಥ ಆಟಗಳು. ಸೊ ಇದನ್ನು ಆಟ ಆಡುವ ಅಥವಾ ಸ್ಕ್ರೀನ್ ನೋಡುವಾಗ ತಿನ್ನುವಂಥ ಹ್ಯಾಬಿಟ್ಸ್, ಸ್ನ್ಯಾಕ್ಸ್ ತಿನ್ನುವಂಥದ್ದು, ಚಿಪ್ಸ್ ತಿನ್ನುವಂಥದ್ದು, ಇದೆಲ್ಲ ನಮಗೆ ಮಕ್ಕಳಲ್ಲಿ ಸ್ಥೂಲಕಾಯ ಉಂಟು ಮಾಡುವಲ್ಲಿ ಕಾಂಟ್ರಿಬ್ಯೂಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇದನ್ನು ಪೇರೆಂಟ್ಸ್ಗಳು ಆದಷ್ಟು ಜಾಗ್ರತೆ ಮಾಡಬೇಕು. ಯಾಕೆಂದರೆ ಮಕ್ಕಳು ಹಠ ಹಿಡಿತಾ ಇರುವಾಗ ಈ ಥರದ್ದು ಏನಾದರೂ ಸ್ನ್ಯಾಕ್ಸ್ ಕೊಡ್ತಾರೆ. ಆ್ಯಂಡ್ ಇವಾಗ ಎಲ್ಲ ಪ್ರೊಸೆಸ್ಡ್ ಫುಡ್ ಆಗಿಬಿಟ್ಟಿದೆ. ಟಿ ವಿ ನೋಡ್ತಾ ಇದ್ದಾಗ ಮಕ್ಕಳು ಏನಾದರೂ ಒಂದು ಸ್ವಲ್ಪ ಕಿರ್ಚಾಟ್ಬಿಟ್ರೆ ಸ್ನ್ಯಾಕ್ಸ್ ಅಂಥದ್ದೆಲ್ಲ ಕೊಡ್ತಾ ಇದ್ದಾರೆ. ಆ್ಯಂಡ್ ಮುಂಚಿನ ಕಾಲದಲ್ಲಿ ಹೇಗಿತ್ತಂದರೆ ಒಂದು ಹಾಲಿನ ಪ್ಯಾಕೆಟ್ ತರಬೇಕಾದ್ರೂ ನಮ್ಮ ತಂದೆ ತಾಯಿ ಹೇಳ್ತಾಯಿದ್ರು ಹಾಲಿನ ಪ್ಯಾಕೆಟ್ ಹೋಗಿ ಅಂಗಡಿಯಲ್ಲಿ ಅಂತ. ಬಟ್ ಇವಾಗ ಆ ವಾಕಿಂಗ್ ಡಿಸ್ಟೆನ್ಸ್ ಕೂಡ ಇಲ್ಲ. ಸೊ ಆನ್ಲೈನಲ್ಲಿ ಬರುತ್ತೆ, ಏನಿದ್ರು ಡೆಲಿವರಿ ಮನೆಯಲ್ಲೇ ತಂದು ಕೊಡ್ತಾರೆ. ಸೊ ಇವನ್ ದ್ಯಾಟ್ ಈಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇವಾಗಿನ ಲೈಫ್ ಸ್ಟೈಲಲ್ಲಿ. ಬಟ್ ಮ್ಯಾಮ್ ಒಂದು ಹೇಳ್ತಿದ್ದೀನಿ, ತಾಯಿ ಹಾಲು ಹಾಗೆಯೇ ಈ ಪೌಡರ್ ಮಿಲ್ಕ್ ಅಂದರೆ ಫಾರ್ಮುಲಾ ಮಿಲ್ಕ್, ಈ ಒಬ್ಯಾಸಿಟಿಗೆ ಅದು ಕೂಡ ಒಂದು ಕಾರಣ ಆಗುತ್ತಾ? ಹೌದು. ಸೊ ತಾಯಿಯ ಹಾಲು ಯಾವತ್ತಿದ್ರೂ ಅಮೃತ ಅಂತ ಹೇಳ್ತಾರೆ. ಸೊ ತಾಯಿಯ ಹಾಲು ಫಾರ್ಮುಲಾ ಮಿಲ್ಕಿಗೆ ಕಂಪೇರ್ ಮಾಡಿದರೆ ತಾಯಿಯ ಹಾಲು, ಎದೆ ಹಾಲು ಮಕ್ಕಳಲ್ಲಿ ನಾವು ಯೂಸ್ ಮಾಡಿದರೆ ಅವರಂಥ ಮಕ್ಕಳಲ್ಲಿ ಒಬೇಸಿಟಿಯ ಚಾನ್ಸಸ್ ಅಥವಾ ಓವರ್ ವೆಯ್ಟ್ ಆಗುವ ಚಾನ್ಸಸ್ ತುಂಬ ಕಮ್ಮಿ ಅಂತ ಹೇಳ್ಬೋದು. ಸೊ ಅದು ವೇರಿಯಸ್ ರೀಸನ್ಸ್ ಇದೆ ಅದಕ್ಕೆ. ಒಂದಂತ ಹೇಳಿದರೆ ಎದೆ ಹಾಲು ಕುಡಿಯುವ ಮಕ್ಕಳು ಅವರಿಗೆ ಬೇಕಾದಷ್ಟು ಹಾಲು ಕುಡಿತಾರೆ ಮತ್ತು ಹೊಟ್ಟೆ ತುಂಬಿದಾಗ ಹಾಲು ಕುಡಿಯೋದು ನಿಲ್ಲಿಸ್ತಾರೆ. ಬೇರೆ ನಾವು ಹೊರಗಡೆಯಿಂದ ಫಾರ್ಮುಲಾ ಫೀಡ್ ಕೊಡುವಾಗ ನಾವು ಅವರಿಗೆ ಅಗತ್ಯಕ್ಕಿಂತ ಹೆಚ್ಚು ಹಾಲು ಕುಡಿಸ್ಬೋದು. ಬಾಟಲ್ ಫೀಡ್ ಮಾಡುವಾಗ ಅಥವಾ ಪೋಷಕರು ಸ್ಪೂನಲ್ಲಿ ಬೌಲಲ್ಲಿ ಕೊಡುವಾಗ ಮಗುವಿಗೆ ಅಗತ್ಯಕ್ಕಿಂತ ಹೆಚ್ಚು ಹಾಲು ನಾವು ಕುಡಿಸುವ ಚಾನ್ಸಸ್ ಉಂಟು. ಸೊ ಅದರಿಂದಾಗಿ ಓವರ್ ವೇಟ್ ಅಥವಾ ಒಬಿಸಿಟಿ ಮಕ್ಕಳಲ್ಲಿ 1 ವರ್ಷದ ಕೆಳಗಿನ ಪ್ರಾಯದಲ್ಲಿ ಶುರುವಾಗಂಥ ಸಾಧ್ಯತೆ ಇದೆ. ಇನ್ನೊಂದೇಂತ ಹೇಳಿದರೆ ಬ್ರೆಸ್ಟ್ ಮಿಲ್ಕ್ ಪ್ರೊಟೆಕ್ಟಿವ್ ಅಂತ ಹೇಳ್ತೇವೆ. ಒಬಿಸಿಟಿ ಪಾಯಿಂಟ್ ಆಫ್ ವ್ಯೂ ಇಂದ ಬ್ರೆಸ್ಟ್ ಮಿಲ್ಕ್ ಹ್ಯಾಸ್ ಅ ಪ್ರೊಟೆಕ್ಟಿವ್ ಎಫೆಕ್ಟ್. ಯಾಕಂತ ಹೇಳಿದರೆ ಬ್ರೆಸ್ಟ್ ಮಿಲ್ಕಲ್ಲಿ ಕೆಲವೊಂದು ಕಾಂಪೊನೆಂಟ್ಸ್ ಇದೆ, ಅದು ನಮಗೆ ಕೊಬ್ಬಿನ ಶೇಖರಣೆಯನ್ನು ಅದು ನಿಯಂತ್ರಿಸುವಂಥ ಫ್ಯಾಕ್ಟರ್ಸ್. ಸೊ ಅದರಲ್ಲಿ ನಮ್ಮನ್ನು ಹಸಿವನ್ನು ನಿಯಂತ್ರಿಸುವಂಥ ಫ್ಯಾಕ್ಟರ್ಸ್ ಅಥವಾ ಮುಂದಕ್ಕೆ ಹೋಗಿ ಲೈಫಲ್ಲಿ ಚೈಲ್ಡ್ಹುಡ್ಡಲ್ಲಿ ಅಥವಾ ಅಡಲ್ಟ್ಹುಡ್ಡಲ್ಲಿ ಕೊಬ್ಬು ಶೇಖರಣೆಯನ್ನು ನಿಯಂತ್ರಿಸುವಂಥ ಕೆಲವೊಂದು ಫ್ಯಾಕ್ಟರ್ಸ್ ಇದೆ. ಅದು ನಮಗೆ ಫಾರ್ಮುಲಾ ಮಿಲ್ಕಲ್ಲಿ ಕಾಣಿಸ್ಲಿಕ್ಕೆ ಸಿಗೋದಿಲ್ಲ. ಸೊ 6 ತಿಂಗಳ ತನಕ ಮಗುವಿಗೆ ಬರೀ ಎದೆ ಹಾಲು ಕೊಡುವುದರಿಂದ ಹಾಗೂ ಅಟ್ಲೀಸ್ಟ್ ಎದೆ ಹಾಲನ್ನು 2 ವರ್ಷದ ತನಕ ಮಗುವಿಗೆ ಕುಡಿಸುವುದರಿಂದ ಅವರಿಗೆ ಮುಂದಕ್ಕೆ ಜೀವನದಲ್ಲಿ ಸ್ಥೂಲಕಾಯ ಅಥವಾ ಅತಿಯಾದ ತೂಕವನ್ನು ಸ್ವಲ್ಪ ಮಟ್ಟಿಗೆ ನಾವು ನಿಯಂತ್ರಿಸಬಹುದಂತ ಹೇಳ್ಬೋದು. ಇನ್ನೊಂದಂತ ಹೇಳಿದರೆ ಪೂರಕ ಆಹಾರ ಅಂತ ಹೇಳ್ತೇವೆ. ಸೊ ಮಗುವಿಗೆ 6 ತಿಂಗಳಾದ ನಂತರ ಎದೆ ಹಾಲನ್ನು ಬಿಟ್ಟು ಬಾಕಿ ಆಹಾರವನ್ನು ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಅದನ್ನು 6 ತಿಂಗಳ ನಂತರವೇ ಪ್ರಾರಂಭಿಸುವುದು ಒಳ್ಳೆಯದು. ಯಾಕಂತ ಹೇಳಿದರೆ 6 ತಿಂಗಳ ಮುಂಚೆ ಪ್ರಾರಂಭಿಸಿದರೆ ಅದು ಒಬಿಸಿಟಿ ಪಾಯಿಂಟ್ ಆಫ್ ವ್ಯೂ ಇಂದನೂ ಕೂಡ ಹಾನಿಕಾರಕ. ಸೊ ಅದರಲ್ಲಿ ಕೂಡ ನಮಗೆ ತುಂಬ ಜಾಸ್ತಿ ಕೊಬ್ಬಿನಂಶ ಶೇಖರಣೆ ಆಗುವಂಥದ್ದು ಆಗುವ ಸಾಧ್ಯತೆ ಇದೆ. ಈ ಉಪ್ಪಿನಂಶ ಏನಾದರೂ ಕೊಟ್ಟರೆ ಒಬ್ಯಾಸಿಟಿ ಬರುವಂಥದ್ದು, ಸಕ್ಕರೆ ಅಂಶ ಕೊಟ್ಟರೆ ಒಬ್ಯಾಸಿಟಿ ಬರುವಂಥದ್ದು, ಇದರಲ್ಲಿ ಏನಾದರೂ ಇದಕ್ಕೆ ಏನಾದ್ರು ಲಿಂಕ್ ಇದೆಯಾ ಮ್ಯಾಮ್? ಹೌದು. ನಮ್ಮ ಇವಾಗ ಪ್ರೋಟೋಕಾಲ್ಸ್ ಅಥವಾ ಗೈಡ್ಲೈನ್ಸ್ ಪ್ರಕಾರ ನೋಡಿದರೆ ಯಾವುದೇ ಮಗುಗೆ 1 ವರ್ಷದ ತನಕ ಉಪ್ಪಿನ ಬಳಕೆ ನಾವು ಮಾಡಬಾರ್ದಂತ ಹೇಳ್ತೇವೆ. ಹಾಗೂ 2 ವರ್ಷದ ತನಕ ಸಕ್ಕರೆ ಅಥವಾ ಸಿಹಿಯ ಉಪಯೋಗ ಮಾಡಬಾರ್ದು ಅಂತ. ಸೊ ಯೂಶ್ವಲಿ ಏನಾಗ್ತದೆ ಅಂತ ಹೇಳಿದರೆ ಹೈ ಸಾಲ್ಟ್, ಹೈ ಶುಗರ್ ಕಂಟೈನಿಂಗ್ ಫುಡ್ ಇದೆಲ್ಲ ಒಬೇಸಿಟಿಗೆ ಒಂದು ಫ್ಯಾಕ್ಟರ್. ಓಕೆ. ಸೊ ಮುಂದಕ್ಕೆ ಹೋಗಿ ಇಂಥ ಮಕ್ಕಳಲ್ಲಿ ಹೈ ಶುಗರ್, ಹೈ ಸಾಲ್ಟ್ ತೊಗೊಂಡ ಮಕ್ಕಳಲ್ಲಿ ಸ್ಥೂಲಕಾಯ ಆಗುವಂಥ ಚಾನ್ಸಸ್ ಜಾಸ್ತಿ. ಮತ್ತು ಫಸ್ಟ್ 2 ವರ್ಷದಲ್ಲಿ ಇದು ನಮಗೆ ಟೇಸ್ಟ್ ಪ್ರಿಫರೆನ್ಸನ್ನು ಚೇಂಜ್ ಮಾಡ್ಬೋದು ಮಕ್ಕಳಲ್ಲಿ. ಫಸ್ಟ್ 2 ವರ್ಷ ನಾವು ಮಕ್ಕಳಿಗೆ ಸಿಹಿ ಆಹಾರವನ್ನು ಕೊಟ್ಟರೆ ಅದು ಜೀವನ ಪರ್ಯಂತ ಅವರಿಗೆ ಸಿಹಿಯನ್ನು ಪ್ರಿಫರ್ ಮಾಡುವಂಥ ಹ್ಯಾಬಿಟ್ ಫಾರ್ಮ್ ಮಾಡುವಂಥ ಸಾಧ್ಯತೆಗಳಿರ್ತವೆ. ಸೊ ಅದಕ್ಕಾಗಿ ನಾವು ಅದನ್ನು ಅವಾಯ್ಡ್ ಮಾಡಬೇಕಂತ ಹೇಳ್ತೇವೆ. ಇನ್ನು ಸ್ಟಡೀಸ್ನ ಪ್ರಕಾರ ಹೋಗುವುದಾದರೆ ನಾವು 2 ವರ್ಷದ ತನಕ ಮಕ್ಕಳಿಗೆ ನಾವು ಸಿಹಿಯನ್ನು ಅವಾಯ್ಡ್ ಮಾಡಿದರೆ ಮುಂದಕ್ಕೆ ಹೋಗಿ ಅವರಿಗೆ ಸ್ಥೂಲಕಾಯ ಆಗುವಂಥದ್ದು ಅಥವಾ ಸ್ಥೂಲಕಾಯದಿಂದ ಉಂಟಾಗುವಂಥ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ತುಂಬ ಕಮ್ಮಿ ಅಂತ ನಾವು ಹೇಳ್ಬೋದು. ಒಬ್ಯಾಸಿಟಿ ಅಂತ ಹೇಳಿದಾಗ ನಮಗೆ ಯಾವ ಥರ ವರ್ಣನೆ ಮಾಡ್ಬೋದು? ಈಗ ಸ್ವಲ್ಪ ಒಂದು ಮಗು ಗುಂಡಾಗಿದೆ, ಅದಕ್ಕೆ ಡೈರೆಕ್ಟ್ಲಿ ನಾವು ಒಬ್ಯಾಸಿಟಿ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿದರೆ ತುಂಬ ಚೆನ್ನಾಗಿತ್ತು. ಯಾಕಂದರೆ ಹಿರಿಯರ ಮೆಂಟಾಲಿಟಿ ಏನಂದರೆ ಸ್ವಲ್ಪ ಗುಂಡಾಗಿರುವಂಥ ಮಗು
ಅದು ಆರೋಗ್ಯವಾದಂತಹ ಮಗು ಅಂತ ಹೇಳ್ತಾರೆ. ತೆಳ್ಳಗಿರುವಂತಹ ಮಗು ಅದಕ್ಕೇನೋ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಿಸಬೇಕಾಗಿದೆ. ಚಬ್ಬಿ ಇಸ್ ನಾಟ್ ಕ್ಯೂಟ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ದಪ್ಪಗಿರುವ ಮಗು ಆರೋಗ್ಯವಾಗಿದೆ ಅಂತ ನಾವು ಖಂಡಿತವಾಗಿಯೂ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಯಾವುದೇ ಮಗುವಿನ ತೂಕ ಅತಿಯಾಗಿದೆ ಅಥವಾ ಸ್ಥೂಲಕಾಯ ಮಗುವಿಗಿದೆ ಅಂತ ಹೇಳೋದಕ್ಕೆ ನಾವು ಕ್ಲಿನಿಕಲಿ ಗ್ರೋತ್ ಚಾರ್ಟ್ಸ್ ಅನ್ನು ಉಪಯೋಗಿಸ್ತೇವೆ. ಸೊ ಗ್ರೋತ್ ಚಾರ್ಟ್ಸಲ್ಲಿ BMI ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ಅನ್ನುವಂಥ ಒಂದು ಪ್ಯಾರಾಮೀಟರ್ ನಾವು ಯೂಸ್ ಮಾಡುವಂಥದ್ದು. ಸೊ ಗ್ರೋತ್ ಚಾರ್ಟ್ಸಿನ ಪ್ರಕಾರ ಅಲ್ಲಿ ನಾವು ಮಗುವಿನ ಎತ್ತರಕ್ಕೆ ತಕ್ಕ ತೂಕ ಹೇಗಿದೆ ಅಂತ ನೋಡುವಂಥದ್ದು. ಸೊ ಯಾವುದೇ ಮಗುವಿನ ತೂಕ ಆ ಮಗುವಿನ ಎತ್ತರಕ್ಕೆ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಅದು ಓವರ್ ವೆಯ್ಟ್ ಅಥವಾ ಸ್ಥೂಲಕಾಯ ಅಂತ ಹೇಳ್ಬೋದು. ಸೊ BMI ಚಾರ್ಟ್ಸ್ ನಾವು ತಗೊಂಡ್ರೆ ಅದರಲ್ಲಿ ಕೆಲವೊಂದು ಗ್ರಾಫಲ್ಲಿ ಆ ಲೈನ್ಸ್ ಇರ್ತದೆ. ಸೊ ಅದರಲ್ಲಿ 23 BMI ಅಡಲ್ಟ್ ಈಕ್ವೆಲೆಂಟ್ ಅಂತ, ಆ ಲೈನ್ಗಿಂತ ಮೇಲೆ ಬಂದರೆ ಮಗುವಿನ BMI ಓವರ್ ವೆಯ್ಟ್ ಅಂತ ಹೇಳ್ತೇವೆ. ಇನ್ನೊಂದು ಲೈನ್ 27 ಅಡಲ್ಟ್ ಈಕ್ವೆಲೆಂಟ್ BMI ಅಂತ ಇದೆ. ಸೊ ಅದಕ್ಕಿಂತನೂ ಜಾಸ್ತಿ ಹೋದರೆ ನಾವು ಮಗುವನ್ನು ಒಬೀಸ್ ಅಂತ ಹೇಳ್ತೇವೆ. ಸೊ ಮಗುವನ್ನು ನೋಡಿ ನಾವು ಮಗು ಗುಂಡಗಿದೆ ಅಥವಾ ತೆಳ್ಳಗಿದೆ ಅಂತ ಹೇಳುವುದಕ್ಕಿಂತ ನಾವು ಮಗುವಿನ ಎತ್ತರ ಮತ್ತು ತೂಕ ಎರಡನ್ನೂ ನೋಡಿ ಎತ್ತರಕ್ಕೆ ಅನುಗುಣವಾಗಿ ಮಗುವಿನ ತೂಕ ಇದೆಯಾ ಅಂತ ನೋಡುವುದು ಮುಖ್ಯ. ಸೊ ನಾವು ಈ ಥರ ಮಾಡಿದಾಗ ಮಗುವಿನ ತೂಕ ಅತಿಯಾಗಿ ನಮಗೆ ಕಾಣಿಸ್ತು ಅಥವಾ ಮಗು ಸ್ಥೂಲಕಾಯ ಒಬಿಸಿಟಿ ಅಲ್ಲಿ ಆ ಕ್ಯಾಟಗರಿಯಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಆರೋಗ್ಯಕರವಾದುದಲ್ಲ. ಯಾಕಂದರೆ ಇಲ್ಲಿ ಸದ್ಯಕ್ಕೆ ಮಗು ನಿಮಗೆ ಏನೇ ಸಮಸ್ಯೆ ಇಲ್ಲದೆ ಬರೀ ಸ್ಥೂಲಕಾಯ ಇರಬಹುದು, ಬಟ್ ಮುಂದಕ್ಕೆ ಹೋಗಿ ಆ ಮಗುವಿಗೆ ಶೀಘ್ರವಾಗಿ ನಮಗೆ ಡಯಾಬಿಟೀಸ್, ಮಧುಮೇಹ ಅಥವಾ ರಕ್ತದೊತ್ತಡ ಅಥವಾ ಕೊಲೆಸ್ಟ್ರಾಲ್ ಅಂತ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥದ್ದು ಇರ್ತದೆ. ನಾನು ಕೇಳಿರೋ ಪ್ರಕಾರ ಈ ಮಗುವಿಗೆ ಡಯಾಬಿಟಿಕ್, ಯಾಕೆಂದರೆ ಪ್ರೀ ಡಯಾಬಿಟಿಕ್ ಎಲ್ಲ ಬರುವಂಥ ಮಕ್ಕಳಿದ್ದಾರೆ. ಸೊ ಆ ಥರ ಆದಾಗ ಒಬ್ಯಾಸಿಟಿ ಆಗುವಂಥ ಲಕ್ಷಣ ಅಂತ ಹೇಳ್ತಾರೆ. ಬಟ್ ಈ ಒಬ್ಯಾಸಿಟಿ ಆದರೆ ಈ ಥರದ್ದೆಲ್ಲ ಆಗುವಂಥ ಲಕ್ಷಣ ಇರುವಂಥದ್ದು ಅಂತ ನೀವು ಹೇಳ್ತಿದ್ದೀರಾ, ಅದು ಸರಿಯಲ್ಲ ಮ್ಯಾಮ್? ಯಾಕೆಂದರೆ ಡಯಾಬಿಟಿಕ್ ಬರಬೇಕಾದ್ರೆ ಏನಾದರೂ ಒಂದು ಸಮಸ್ಯೆ ಇರಲೇಬೇಕು. ಡಯಾಬಿಟಿಕ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಏನಾದರೂ PCOS ಆಗಿರ್ಬೋದು, ಆ ಥರ ಬರೋದಾದರೆ ಏನಾದರೂ ಒಂದು ಸಮಸ್ಯೆ ಇರಬೇಕು. ಆದರೆ ಈ ಒಬ್ಯಾಸಿಟಿಯಿಂದ ಈ ಥರದ್ದೆಲ್ಲ ಆಗಲಿಕ್ಕೆ ಸಾಧ್ಯತೆ ಇದೆ. ಹೌದು ಮ್ಯಾಮ್, ಇವಾಗ ಒಂದು 6 ತಿಂಗಳು ತನಕ ಮಗು ತುಂಬ ಗುಂಡಕ್ಕೆ ಇರುತ್ತೆ, ನೋಡೋಕ್ಕೆ ತುಂಬ ಹೆಲ್ದಿ ಕಾಣುತ್ತೆ. ಗುಂಡಿಗೆ ಅಂತ ನೋಡ್ಲಿಕ್ಕೆ ಹೋದರೆ ಅದು ಹೆಲ್ದಿ ಅಂತಲೇ ಹೇಳ್ತಾರೆ. ಆದರೆ ಯಾವಾಗ ಈ ಎದೆ ಹಾಲು ನಿಲ್ಲಿಸ್ತಾರೋ, ಬ್ರೆಸ್ಟ್ ಫೀಡಿಂಗ್ ಯಾವಾಗ ನಿಲ್ಲಿಸ್ತಾರೋ ಆದಮೇಲೆ ಮಗು ತೆಳ್ಳಗಾಗುವಂಥ ಸಾಧ್ಯತೆ ಇದೆ ಅಂತ ಈ ತಾಯಿಯಂದ್ರೆ ಕಂಪ್ಲೇಂಟ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಹೇಳಬೇಕಾದ್ರೆ ಏನು ಹೇಳ್ತೀವಿ? ಯೂಶ್ವಲಾಗಿ ನೋಡುವುದಂತ ಹೇಳಿದರೆ ಒಂದು ವರ್ಷದ ತನಕ ಮಕ್ಕಳು ಯೂಶ್ವಲಿ ಗುಂಡಗಿರ್ತಾರೆ. ಸೊ ತಾಯಂದಿರ ಯೂಶ್ವಲ್ ಕಂಪ್ಲೇಂಟ್ ಏನಂತ ಹೇಳಿದರೆ ಎದೆಹಾಲು 6 ತಿಂಗಳ ನಂತರ ಎದೆಹಾಲಿನ ಒಟ್ಟಿಗೆ ಬಾಕಿ ಪೂರಕ ಆಹಾರವನ್ನು ಶುರು ಮಾಡಿದಾಗ ಮಕ್ಕಳು ಆ ಆಹಾರವನ್ನು ತೆಗೆದುಕೊಳ್ತಾ ಇಲ್ಲ, ಮಕ್ಕಳು ತಿನ್ನೋದಿಲ್ಲ, ಅದರಿಂದಾಗಿ ಸಪುರಾಗಿದ್ದಾರೆ ಅಂತ ಹೇಳುವಂಥದ್ದು. ಬಟ್ ನಾರ್ಮಲ್ ನಾವು ನಮ್ಮ ಫಿಸಿಯಾಲಜಿಯನ್ನು ನೋಡಿದರೆ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್ ಒಂದು ವರ್ಷದ ತನಕ ಹೈಯರ್ ಸೈಡಲ್ಲಿ ಇರ್ತದೆ. ನಂತರ 1 ವರ್ಷದ ನಂತರ 2 ವರ್ಷದಿಂದ 5 ವರ್ಷದ ತನಕ ಯೂಶ್ವಲಿ ನಮ್ಮ BMI ಡ್ರಾಪ್ ಆಗ್ತದೆ. ಅಂತ ಹೇಳಿದರೆ ಹೈಟ್ ಎತ್ತರ ಬೆಳೀತಾರೆ ಮಕ್ಕಳು, ಆದರೆ ತುಂಬ ಗುಂಡಗೆ ಆಗದೇ ಇರಬಹುದು, ವಿಚ್ ಈಸ್ ಅ ನಾರ್ಮಲ್ ಫಿನಾಮಿನನ್. 5 ವರ್ಷದ ನಂತರ ಪುನಃ ನಮ್ಮ BMI ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಈ BMI ಡ್ರಾಪ್ ಏನು ಇದೆ 2 ವರ್ಷದಿಂದ 5 ವರ್ಷದ ಪ್ರಾಯದಲ್ಲಿ, ಅದನ್ನು ನಾವು ಅದಾದ ನಂತರ 5 ವರ್ಷದಲ್ಲಿ ಜಾಸ್ತಿ ಆಗುವಂಥ BMI ಅನ್ನು ನಾವು ಎಡಿಪೋಸಿಟಿ ರೀಬೌಂಡ್ ಅಂತ ಹೇಳ್ತೇವೆ, ವಿಚ್ ಈಸ್ ನಾರ್ಮಲ್. ಓಕೆ, ಬಟ್ ದೆನ್ ಏನಾಗ್ತದೆ ಅಂತ ಹೇಳಿದರೆ ಕೆಲವೊಂದು ಮಕ್ಕಳಲ್ಲಿ ತಿಂತಾ ಇಲ್ಲ ಅಂತ ಹೇಳಿ ಹೈ ಕ್ಯಾಲರಿ ಫುಡ್ ಕೊಡುವಂಥದ್ದು, ಫೋರ್ಸ್ ಫೀಡಿಂಗ್ ಮಾಡುವಂಥದ್ದು, ಅದೆಲ್ಲ ಮಾಡಿದಾಗ ಕೆಲವೊಂದು ಮಕ್ಕಳು 2 ಮತ್ತು 5 ವರ್ಷದ ಅಲ್ಲೇ ನಾವು ನೋಡ್ಬೋದು ಅವರ BMI ಜಾಸ್ತಿ ಆಗುವ ಟ್ರೆಂಡಲ್ಲಿ ಇರ್ತದೆ. ಇದನ್ನು ನಾವು ಅರ್ಲಿ ಎಡಿಪಾಸಿಟಿ ರೀಬೌಂಡ್ ಅಂತ ಹೇಳ್ತೇವೆ. ಇದು ಆರೋಗ್ಯಕರ ಲಕ್ಷಣವಲ್ಲ. ಇದು ಏನು ಹೇಳ್ತದೆ ನಮ್ಗಂತ ಹೇಳಿದರೆ ಮುಂದೆ ಹೋಗಿ ಈ ಮಗುವಿಗೆ ಬಾಲ್ಯದ ಸ್ಥೂಲಕಾಯ ಅಥವಾ ಅಡಲ್ಟ್ಹುಡ್ಡಲ್ಲಿ ಅವರಿಗೆ ಸ್ಥೂಲಕಾಯ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಅಂತ ಹೇಳ್ಬೋದು. ಸೊ ಯಾವುದೇ ಮಗು ತೆಳ್ಳಗಿದೆ ಅಂತ ಹೇಳಿದರೆ ಅದು ಅನಾರೋಗ್ಯವಾಗಿದೆ ಅಂತ ಅರ್ಥ ಅಲ್ಲ. ಸೊ ಮಗುವಿನ ಎತ್ತರ ಕರೆಕ್ಟಾಗಿ ಬೆಳೀತಾ ಇದೆ, ಬಟ್ ತೂಕ ತುಂಬ ಸ್ಲೋ ಆಗಿ ಬೆಳೀತಾ ಇದೆ ಅಂತ ಹೇಳಿದರೆ ಇಟ್ ಈಸ್ ನಾರ್ಮಲ್. ಮಕ್ಕಳು 2 ವರ್ಷದಿಂದ 5 ವರ್ಷದ ಪ್ರಾಯದಲ್ಲಿ ಸ್ವಲ್ಪ ಸಪುರ ಕಾಣಿಸ್ಕೊಳ್ಬಹುದು ನಮಗೆ, ಬಟ್ ಅವರ ಎತ್ತರ ಕರೆಕ್ಟಾಗಿ ಬೆಳೀತಾ ಇದ್ದರೆ ಗ್ರೋತಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ನಾವು ಹೇಳ್ಬೋದು. ಒಬೆಸಿಟಿ ಬಂತು ಈಗ ಒಂದು ಮಗುವಿಗೆ ಬಂದ ಮೇಲೆ ಇನ್ ಫ್ಯೂಚರ್ ಇಟ್ ಈಸ್ ಲೈಫ್ ಟೈಮಾ ಅಲ್ಲ ಅದನ್ನು ಪ್ರಿವೆಂಟ್ ಮಾಡ್ಬೋದಾ? ಒಂದ್ಸಲ ಒಬೆಸಿಟಿ ಬಂತು ಅಂತ ಹೇಳಿದರೆ ಅದನ್ನು ನಾವು ಪುನಃ ಮಗುವನ್ನು ನಾರ್ಮಲ್ ವೇಟಿಗೆ ತರಬೇಕಾಗ್ತದೆ. ಸೊ ಅದರಲ್ಲಿ ನಾವು ಹೇಳೋದೇನಂತ ಹೇಳಿದರೆ ನೀವು ಟ್ರೆಂಡನ್ನು ಒಬ್ಸರ್ವ್ ಮಾಡಿ. ಸೊ ಯಾವುದೇ ಮಗು ಇದು ತೂಕ ಸಡನ್ ಆಗಿ ಕಮ್ಮಿ ಅವಧಿಯಲ್ಲಿ ಜಾಸ್ತಿ ಆಗುವ ಥರ ನಿಮಗೆ ಅನ್ನಿಸ್ತಾ ಉಂಟು, ಸಪುರ ಇದ್ದ ಮಗು ಒಂದೇ ಸಲಕ್ಕೆ ನಿಮಗೆ ಸ್ವಲ್ಪ ಚಬ್ಬಿ ಆಗಿ ಕಾಣಿಸ್ತಾ ಇದೆ ಅಥವಾ ದಪ್ಪ ಆಗ್ತಾ ಇದೆ ಅಂತ ಹೇಳಿದರೆ ಎಲ್ಲೋ ಸಮಸ್ಯೆ ಆಗ್ತಾ ಇದೆ ಅಂತ ಅರ್ಥ. ಸೊ ಪಿಕ್ಕಿಂಗ್ ಅಪ್ ದ ಟ್ರೆಂಡ್ ಮೇ ಬಿ ವೈಸರ್, ಅಂದರೆ ಮಗು ದಪ್ಪ ಆಗ್ತಾ ಜಾಸ್ತಿ ಆಗ್ತಾ ಇರುವಾಗಲೇ ನಾವು ಅದನ್ನು ಪಿಕಪ್ ಮಾಡೋದು ಒಳ್ಳೆಯದು.
ಒಂದು ವೇಳೆ ಮಗು ಆಲ್ರೆಡಿ ಒಬೇಸಿಟಿ ಆಗಿದೆ, ಸ್ಥೂಲಕಾಯ ಆಗಿದೆ ಅಂತ ಹೇಳಿದರೆ ನಾವು ಅದಕ್ಕೆ ಕರೆಕ್ಟಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಅದು ನಮಗೆ ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳ್ತೇವೆ. ಅದನ್ನು ಮಾಡಿಬಿಟ್ಟು ಮಗುವಿನ ತೂಕವನ್ನು ನಾವು ನಾರ್ಮಲೈಸ್ ಮಾಡ್ಬೋದು. ಸೊ ಅದರಲ್ಲಿ ನಮ್ಮದು ಫಸ್ಟ್ ಗೋಲ್ ಏನಿರಬೇಕಂತ ಹೇಳಿದರೆ ಮಕ್ಕಳಲ್ಲಿ ಆ ಜಾಸ್ತಿ ಆಗುವ ತೂಕ ಇನ್ನೂ ಜಾಸ್ತಿ ಆಗಬಾರ್ದು. ಸೊ ಅಟ್ಲೀಸ್ಟ್ ನಮಗೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಆಗದಿದ್ದರೆ ವೆಯ್ಟನ್ನು ನಾವು ಸ್ಟೆಬಿಲೈಸ್ ಮಾಡಬೇಕಾಗ್ತದೆ. ಸೊ ಮಗು ಎತ್ತರ ಬೆಳೆದ ಹಾಗೆ BMI ನಾರ್ಮಲೈಸ್ ಆಗ್ತಾ ಹೋಗ್ತದೆ. ಬಟ್ ಒಂದ್ಸಲ ಮಗು ಸ್ಥೂಲಕಾಯ ಇದ್ದರೆ ಲೈಫ್ ಟೈಮ್ ಚಾನ್ಸಸ್ ಸ್ಥೂಲಕಾಯ ಬರುವಂಥದ್ದು ಪುನಃ ರಿಕರ್ ಆಗುವಂಥದ್ದು ಇಸ್ ಹೈ. ಮ್ಯಾಮ್, ಕಡಿಮೆ ನಿದ್ದೆ ಮಾಡೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಹಸಿವಾಗೋದು ಜಾಸ್ತಿ. ಹಾಗೆ ಈ ನಿದ್ದೆಗೆ ಮತ್ತು ಈ ಬೊಜ್ಜಿಗೆ ಇರುವಂತಹ ವ್ಯತ್ಯಾಸ ಏನು? ನಿದ್ರಾಹೀನತೆಯಿಂದ ಮಕ್ಕಳಲ್ಲಿ ಕೆಲವೊಂದು ಹಾರ್ಮೋನ್ಗಳಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಉಂಟು. ಸೊ ನಿದ್ರೆ ಕಮ್ಮಿ ಮಾಡೋದ್ರಿಂದ ನಮ್ಮ ಹಸಿವು ಜಾಸ್ತಿ ಮಾಡುವಂಥ ಹಾರ್ಮೋನಿನ ಪ್ರೊಡಕ್ಷನ್ ಜಾಸ್ತಿ ಆಗ್ಬೋದು, ಹಸಿವನ್ನು ನಿಯಂತ್ರಿಸುವಂಥ ಹಾರ್ಮೋನಿನ ಲೆವೆಲ್ಸ್ ಕಮ್ಮಿ ಆಗ್ಬೋದು. ಸೊ ಇದರಿಂದಾಗಿ ಮಕ್ಕಳು ಜಾಸ್ತಿ ತಿನ್ನುವಂಥದ್ದು, ಹೆಚ್ಚಾಗಿ ಫಾಸ್ಟ್ ಫುಡ್, ಜಂಕ್ ಫುಡ್, ಪ್ಯಾಕೇಜ್ ಫುಡ್ ಪ್ರಿಫರ್ ಮಾಡುವಂಥದ್ದು, ಈ ಎಲ್ಲ ಸಾಧ್ಯತೆಗಳಿವೆ. ಸೊ ನಿದ್ದೆ ಕಮ್ಮಿ ಮಾಡೋದ್ರಿಂದ ರಾತ್ರಿ ಲೇಟ್ ಮಲಗುವುದರಿಂದ ಮಕ್ಕಳು ಏನು ಮಾಡ್ತಾರೆ ಅಂತ ಹೆಚ್ಚಿನ ಸಲ ಅವರು ಮೊಬೈಲ್ ಅಥವಾ TV ನೋಡ್ತಾ ಇರ್ತಾರೆ. ಸೊ ಆ ಸಮಯದಲ್ಲಿ ಪುನಃ ಅವರು ತಿನ್ನುವಂಥದ್ದು ಜಾಸ್ತಿ ಆಗ್ತಾ ಇರ್ಬೋದು, ಫಿಸಿಕಲ್ ಆ್ಯಕ್ಟಿವಿಟಿ ಎಕ್ಸಸೈಸ್ ಕಮ್ಮಿ ಆಗ್ತಾ ಇರ್ಬೋದು, ಅಥವಾ ಅವರು ಸಿಹಿ ಅಥವಾ ಸಕ್ಕರೆ ಇರುವಂತಹ ಪಾನೀಯವನ್ನು ಜಾಸ್ತಿ ಸೇವಿಸ್ತಾ ಇರ್ಬೋದು. ಸೊ ಇದೆಲ್ಲ ನಿದ್ದೆ ಕಮ್ಮಿ ಆಗುವುದರಿಂದ ನಮಗೆ ಸ್ಥೂಲಕಾಯಕ್ಕೆ ಕಾಂಟ್ರಿಬ್ಯೂಟ್ರಿ ಇರುವಂಥ ಕೆಲವೊಂದು ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಮ್ಯಾಮ್, ಈ ಆರೋಗ್ಯಕರ ಆಹಾರ ಬೆಳೆಸುವಲ್ಲಿ ಈ ಮಕ್ಕಳಲ್ಲಿ ಅದು ಕೂಡ ಪೋಷಕರ ಪಾತ್ರ ಏನು ಮ್ಯಾಮ್? ಪೋಷಕರ ಪಾತ್ರ ತುಂಬ ಮುಖ್ಯವಾದದ್ದು. ಯಾಕಂತ ಹೇಳಿದರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಪೋಷಕರಲ್ಲಿ ಯಾರಾದರೂ ಒಬ್ಬರಲ್ಲಿ ಸ್ಥೂಲಕಾಯ ಇದ್ದರೆ ಮಕ್ಕಳಲ್ಲಿ ಸ್ಥೂಲಕಾಯ ಕಂಡುಬರುವಂಥ ಚಾನ್ಸಸ್ 40%. ಅದೇ ಪೋಷಕರು ಇಬ್ಬರಲ್ಲಿಯೂ ಕೂಡ ಸ್ಥೂಲಕಾಯ ಇದ್ದರೆ ಮಕ್ಕಳಲ್ಲಿ ಈ ಅಪಾಯವು 80% ವರೆಗೆ ದುಪ್ಪಟ್ಟಾಗ್ತದೆ. ಸೊ ಮಕ್ಕಳಿಗೆ ತಂದೆ ತಾಯಿಯರು ಮಾದರಿ ಆಗಬೇಕು. ಸೊ ಇದಕ್ಕೆ ಕೆಲವೊಂದು ಪಾಯಿಂಟ್ಸ್ ಪೇರೆಂಟ್ಸ್ ಫಾಲೋ ಮಾಡ್ಬೋದು. ಏನಂತ ಹೇಳಿದರೆ, ಒಂದು, ನಾವು ಮುಖ್ಯವಾಗಿ ನಮ್ಮ ಸುತ್ತಮುತ್ತ ನೋಡ್ತಾ ಇರ್ತೇವೆ ಫೋರ್ಸ್ ಫೀಡಿಂಗ್, ಮಗುವನ್ನು ತಟ್ಟೆಗೆ ಹಾಕಿದ ಊಟ ನೀನು ಮುಗಿಸ್ಲೇಬೇಕು ಅಂತ ಹೇಳುವಂಥದ್ದು. ಅದು ನಾವು ಮಾಡಬಾರ್ದು. ರೆಸ್ಪಾನ್ಸಿವ್ ಫೀಡಿಂಗ್ ಅಂತ ನಾವು ಹೇಳ್ತೇವೆ. ಅಂತ ಹೇಳಿದರೆ ಮಕ್ಕಳು ತಮಗೆ ಎಷ್ಟು ಆಹಾರ ಬೇಕು ಅಷ್ಟನ್ನು ತಿಂದು ಮತ್ತು ಅವರಿಗೆ ಯಾವಾಗ ಆಹಾರ ಹೊಟ್ಟೆ ತುಂಬಿತು ಅಂತ ಅನ್ನಿಸ್ತು ಅಲ್ಲಿಗೆ ಅವರು ಊಟ ಮಾಡುವುದನ್ನು ನಿಲ್ಲಿಸಬೇಕು. ಅವರು ಆ ಥರ ಮಾಡಿದ ಮೇಲೆ ಪೋಷಕರು ಅತಿಯಾಗಿ ತಿನ್ನಿಸುವಂಥದ್ದು ಅಥವಾ ಮೊಬೈಲ್ TV ಯೂಸ್ ಮಾಡಿ ಮಗುವಿಗೆ ಅದನ್ನು ಕೊಟ್ಟು ಮಗುವಿಗೆ ಊಟ ಮಾಡಿಸುವಂಥದ್ದು, ಅದನ್ನು ಅವರು ತಡಿಬೇಕು. ಸೊ ಈ ಥರ ಮಾಡಿದಾಗ ಮಕ್ಕಳಿಗೆ ನಾವು ಅವರಿಗೆ ಅಗತ್ಯಕ್ಕಿಂತ ಹೆಚ್ಚು ಆಹಾರವನ್ನು ಕೊಡುವುದನ್ನು ತಡೆಗಟ್ಟಬಹುದು. ಸೊ ರೆಸ್ಪಾನ್ಸಿವ್ ಫೀಡಿಂಗ್ ಅಂತ ನಾವು ಹೇಳ್ತೇವೆ. ಸೊ ಮಗುವಿಗೆ ಬೇಕಾದಷ್ಟನ್ನೇ ನಾವು ತಿನ್ನಿಸುವಂಥದ್ದು. ಇನ್ನೊಂದು ಏನಂತ ಹೇಳಿದರೆ, ಮಕ್ಕಳಿಗೆ ನಾವು ಆದಷ್ಟು ಹೊರಗಡೆಯ ಅವೈಲೇಬಲ್ ಇರುವಂಥ ಫುಡ್, ಪ್ಯಾಕೇಜ್ಡ್ ಫುಡ್ ಅಥವಾ ಪ್ರಾಸೆಸ್ಡ್ ಫುಡ್ಡನ್ನು ನಿಲ್ಲಿಸಿಬಿಟ್ಟು ಮನೆಯಲ್ಲೇ ತಯಾರಿಸಿದಂಥ ತಾಜಾ ಆಹಾರವನ್ನು ಕೊಡುವಂಥದ್ದು. ಫ್ರೂಟ್ ಜ್ಯೂಸಸ್ ಅಥವಾ ಹಣ್ಣಿನ ರಸದ ಬದಲಾಗಿ ನಾವು ಮನೆಯಲ್ಲಿ ಅವರಿಗೆ ಹೋಲ್ ಫ್ರೂಟ್ ಅಂತ ಹೇಳ್ತೇವೆ. ಅಂತ ಹೇಳಿದರೆ ಹಣ್ಣನ್ನು ಇಡಿಯಾಗಿ ತಿನ್ನುವಂಥದ್ದು, ಅದನ್ನು ನಾವು ಪ್ರೇರೇಪಿಸಬೇಕು. ಇನ್ನೊಂದು ಏನಂತ ಹೇಳಿದರೆ, ಸಿಹಿ ಪಾನೀಯಗಳ ಬದಲಾಗಿ ಮಕ್ಕಳಿಗೆ ನೀರನ್ನು ಕುಡಿಯುವುದಕ್ಕೆ, ಬಾಯಾರಿಕೆ ಆದಾಗ ಅಥವಾ ಊಟ ಮಾಡುವಾಗ ನೀರು ಕುಡಿಯುವುದು, ಅದರ ಬದಲಾಗಿ ಸಿಹಿ ಪಾನೀಯವನ್ನು ಯೂಸ್ ಮಾಡುವಂಥದ್ದು ನಾವು ತಡಿಬೇಕಾಗ್ತದೆ. ಸೊ ಪೋಷಕರು ಈ ಕೆಲವೊಂದು ವಿಚಾರಗಳನ್ನು ಮನೆಯಲ್ಲಿ ಅನುಸರಿಸಿದರೆ ಮಕ್ಕಳಲ್ಲಿ ಸ್ಥೂಲಕಾಯವನ್ನು ನಾವು ಸ್ವಲ್ಪ ಮಟ್ಟಿಗೆ ತಡಿಬಹುದು. ಮ್ಯಾಮ್, ಎಷ್ಟೊತ್ತು ಇದೆಲ್ಲ ಈ 2-3 ಪಾಯಿಂಟ್ ಹೇಳಿದ್ರಿ. ಅದರಲ್ಲಿ ನನಗೆ 2 ಪಾಯಿಂಟ್ ಇದೆ ಮ್ಯಾಮ್. ಮಕ್ಕಳಲ್ಲಿ ಈಗ ಮಕ್ಕಳು ಊಟ ಮಾಡ್ತಿರುವಾಗ ನಮ್ಮ ಹಿರಿಯರು, ಅಜ್ಜಿ ಅಂದರು, ಮಕ್ಕಳನ್ನ ಅವರ ಹೆಗಲಲ್ಲಿ ಕೂರಿಸ್ಬಿಟ್ಟು ಅನ್ನ ಕೊಡುವಂಥದ್ದು. ಅದು ಏನಂದರೆ, ಈಗ ಅನ್ನ ಕೊಟ್ಟರೆ 1 ಗಂಟೆ ಕಾಲ ಅನ್ನ ಕೊಡ್ತಾ ಇರುವಂಥದ್ದು ಮೆಲ್ಲ ಮೆಲ್ಲ, ಯಾಕೆಂದರೆ ಮಗು ಹಠ ಮಾಡುತ್ತೆ ತಿನ್ನಲ್ಲ ಅಂತ ಹೇಳ್ತಾ. ಆ ಥರದ್ರಿಂದ ಒಬೆಸಿಟಿ ಆಗುವಂಥ ಸಾಧ್ಯತೆ ಇದೆಯಾ ಮ್ಯಾಮ್? ಬಿಕಾಸ್ ಅದು ಪ್ರೊಸೆಸ್ಸೇ ತುಂಬ 1 hour 2 hour ತನಕ ಹೋಗುತ್ತೆ. ಒಂದು ಕೈಯಲ್ಲಿ ಅನ್ನ ಇಟ್ಕೊಂಡು ತಿನ್ನಿಸ್ತಾ ಅದು ಆ ಥರ ಒಬೆಸಿಟಿ ಆಗುವಂಥ ಸಾಧ್ಯತೆ ಇದೆಯಾ? ಖಂಡಿತವಾಗಿಯೂ. ಅಂತ ಹೇಳಿದರೆ, ಅದೇ ನಾವು ಇವಾಗಲೇ ಡಿಸ್ಕಸ್ ಮಾಡಿದ ಹಾಗೆ ನಾವು ಯಾವಾಗಲೂ ಮಗುವನ್ನು ತಾನಾಗೆ ತಿನ್ನಿಸಲಿಕ್ಕೆ ಪ್ರೇರೇಪಿಸಬೇಕು. ಸೊ ನಾವು ತಿನ್ನಿಸೋದ್ರಿಂದ ಅಥವಾ ನಾವು ಮಗುವನ್ನು ಡಿಸ್ಟ್ರ್ಯಾಕ್ಟ್ ಮಾಡಿ ತಿನ್ನಿಸೋದ್ರಿಂದ, ಮೊಬೈಲ್ TV ನೋಡಿ ತಿನ್ನಿಸೋದ್ರಿಂದ ನಾವು ಮಗುವಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಆಹಾರವನ್ನು ತಿನ್ನಿಸ್ತೇವೆ. ಸೊ ಅದರ ಬದಲಿಗೆ ಮಗುವಿಗೆ ಪ್ಲೇಟಲ್ಲಿ ಹಾಕಿಬಿಟ್ಟು ಕುಟುಂಬದ ಎಲ್ಲರೂ ಜೊತೆಗೂಡಿ ತಿನ್ನುವಂಥದ್ದನ್ನು ನಾವು ಅಭ್ಯಾಸ ಮಾಡಿಸಬೇಕು. ಸೊ ಮಗು ತಾನೇ ತಿನ್ನುವಾಗ ಮಗು ತನಗೆ ಬೇಕಾದಷ್ಟೇ ಆಹಾರವನ್ನು ಸ್ವೀಕರಿಸ್ತದೆ. ಸೊ ಕೆಲವೊಂದು ಟೈಮ್ ಮಕ್ಕಳು ಸ್ವಲ್ಪ ತಿನ್ಬೋದು, ಅವರಿಗೆ ಯಾವುದೋ ಆಹಾರ ಇಷ್ಟ ಇಲ್ಲದಿದ್ದರೆ ಅವ್ರು ಸ್ವಲ್ಪ ತಿನ್ಬೋದು. ಬಟ್ ಅವರಿಗೆ ಇಷ್ಟ ಇದ್ದ ಆಹಾರವನ್ನು ಅವರು ಖಂಡಿತವಾಗಿಯೂ ಅವರಿಗೆ ಬೇಕಾದಷ್ಟು ತಗೊಳ್ತಾರೆ. ಸೊ ಒಂದು ಟೈಮ್ ಮಗು
ಜಾಸ್ತಿ ತಿಂದಿಲ್ಲ ಅಂತ ಹೇಳಿ ಫೋರ್ಸ್ ಫೀಡ್ ಮಾಡುವಂಥದ್ದು ಸರಿಯಲ್ಲ. ಸೊ ಇದು ಡೆಫಿನೆಟ್ ಆಗಿ ಮುಂದೆ ಹೋಗಿ ಬೊಜ್ಜು ಶೇಖರಣೆಯಾಗಿ ಮಕ್ಕಳಲ್ಲಿ ಸ್ಥೂಲಕಾಯ ಉಂಟು ಮಾಡುವಂಥದ್ದನ್ನು ಮಾಡುತ್ತದೆ. ಇನ್ನೊಂದಂತ ಹೇಳಿದರೆ ಫುಡ್ಡನ್ನು ನಾವು ರಿವಾರ್ಡ್ ಅಥವಾ ಪನಿಷ್ಮೆಂಟ್ ಆಗಿ ಯೂಸ್ ಮಾಡುವಂಥದ್ದು, ಅದನ್ನು ನಾವು ಖಂಡಿತ ಮಾಡಬಾರ್ದು. ಅಥವಾ ಮಗುವಿಗೆ ಆಹಾರದ ಅಂಶವನ್ನು ಕೊಟ್ಟು ಕೆಲಸ ಮಾಡಿಸುವಂಥದ್ದು, ನೀನು ಹೋಮ್ವರ್ಕ್ ಮಾಡಿದರೆ ನಿನಗೆ ಚಾಕ್ಲೇಟ್ ಕೊಡ್ತೇನೆ, ಅದು ಸರಿಯಲ್ಲ. ಸೊ ಫುಡ್ ಶುಡ್ ನೆವರ್ ಬಿ ಯೂಸ್ಡ್ ಆಸ್ ಅ ರಿವಾರ್ಡ್ ಆರ್ ಪನಿಷ್ಮೆಂಟ್ ಅಂತ ಹೇಳ್ತೇವೆ. ಸೊ ಇದೆಲ್ಲ ಫ್ಯಾಕ್ಟರ್ಸ್ ನಮಗೆ ಮಕ್ಕಳಲ್ಲಿ ಬೊಜ್ಜು ಶೇಖರಣೆಗೆ ಅಥವಾ ಸ್ಥೂಲಕಾಯಕ್ಕೆ ಕಾರಣ ಆಗಬಹುದು. ನೀವು ಹೇಳಿದಾಗ ನಾನು ನನ್ನ ಅಕ್ಕನ ಮಕ್ಕಳಿಗೆ ಆ ಥರನೇ ಮಾಡ್ತಿದ್ದೆ, ನೀವು ಇಷ್ಟು ಚೆನ್ನಾಗಿ ನಿನ್ನ ರ್ಯಾಂಕ್ ಏನಾದ್ರು ತೊಗೊಂಡ್ರೆ ನನ್ನ ಕಡೆಯಿಂದ ಒಂದು ಚಾಕ್ಲೇಟ್ ಇದೆ ಅಂತ. ಸೊ ನೀವು ಹೇಳಿದಾಗ ಇವನ್ ಇಟ್ ಗೋಟ್ ಟ್ರಿಗರ್ಡ್. ಸೊ ಇನ್ನು ಮುಂದೆ ನಾನು ಮಾಡಬಾರ್ದು ಅಂತ ನೀವು ಒಂದು ಡೈರೆಕ್ಟಾಗಿ ಒಂದು ಪಿನ್ ಪಾಯಿಂಟ್ ಹೇಳ್ದಾಗಿತ್ತು. ಬಟ್ ಇಷ್ಟೊತ್ತು ಈ ಒಂದು ಮಾಹಿತಿ ಕೊಟ್ರಿ ಮ್ಯಾಮ್. ನಾನು ನೀವು ಮಾತಾಡಿದ್ವಿ, ಆದರೆ ಒಂದು ಡೈರೆಕ್ಟ್ ನಮ್ಮ ವೀಕ್ಷಕರಿಗೆ, ಅಂದರೆ ಇದರಲ್ಲಿ ನೋಡುವಂಥ ತಂದೆ ತಾಯಿ ನೋಡುವಂಥವ್ರಿಗೆ ಹೇಳಬೇಕಾದ್ರೆ ಏನು ಹೇಳ್ತೀರಾ? ತಂದೆ ತಾಯಿಗಳು ಸುಲಭದಲ್ಲಿ ಅನುಸರಿಸುವ ಒಂದು ಕ್ರಮ ಅಂತ ಹೇಳಿದರೆ, ನಮ್ಮದು ಅಮೆರಿಕನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ರೆಕಮೆಂಡ್ ಮಾಡುವಂಥ 5-2-1-0 ರೂಲ್ ಒಂದನ್ನು ನಾವು ಅಳವಡಿಸ್ಬೋದು. ಅಂತ ಹೇಳಿದರೆ ಮಗುವಿಗೆ ಒಂದು ದಿನದಲ್ಲಿ 5 ಸರ್ವಿಂಗ್ಸ್ ಹಣ್ಣು ಹಂಪಲು ಅಥವಾ ತರಕಾರಿಯನ್ನು ಒದಗಿಸುವಂಥದ್ದು. 2 ಅಂತ ಹೇಳಿದರೆ ಮಗುವಿಗೆ 24 ಗಂಟೆಯಲ್ಲಿ, ಅಂತ ಹೇಳಿದರೆ ಒಂದು ದಿನದಲ್ಲಿ ಸ್ಕ್ರೀನ್ ಯೂಸ್ ಅಂತ ಹೇಳಿದರೆ ಅದು ಯಾವುದೇ ನಮೂನೆಯ ಸ್ಕ್ರೀನ್ ಇರ್ಬೋದು, ಮೊಬೈಲ್, TV, ವಿಡಿಯೋ ಗೇಮ್, ಕಂಪ್ಯೂಟರ್ ಯಾವುದೇ ಇರ್ಬೋದು, ಅದನ್ನು 2 ಗಂಟೆಗಿಂತ ಜಾಸ್ತಿ ಯೂಸ್ ಮಾಡಲಿಕ್ಕೆ ನಾವು ಅವಕಾಶ ಕೊಡಬಾರ್ದು. ಇನ್ನೊಂದು 1 ಅಂತ ಹೇಳಿದರೆ ದಿನಕ್ಕೆ ಅಟ್ಲೀಸ್ಟ್ 1 ಗಂಟೆ ವಿಗರಸ್ ಅಥವಾ ಮಾಡ್ರೇಟ್ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಎನ್ಕರೇಜ್ ಮಾಡುವಂಥದ್ದು, ಆದಷ್ಟು ದೈಹಿಕ ಚಟುವಟಿಕೆಗೆ ನಾವು ಎನ್ಕರೇಜ್ ಮಾಡುವಂಥದ್ದು. ಇನ್ನೊಂದು 0 ಅಂತ ಹೇಳಿದರೆ ಮಗುವಿಗೆ ಒಂದು ದಿನದಲ್ಲಿ ಯಾವುದೇ ಟೈಮಲ್ಲಿ ನಾವು ಸಿಹಿ ಅನ್ನು ಹೊಂದಿರುವಂಥ ಪಾನೀಯವನ್ನು ಒದಗಿಸದೇ ಇರುವಂಥದ್ದು. ಅಂತ ಹೇಳಿದರೆ ಶುಗರ್ ಸ್ವೀಟ್ ಆ್ಯಂಡ್ ಬಿವರೇಜಸ್ ಅಂತ ಹೇಳ್ತೇವೆ, ಇದನ್ನು ಖಂಡಿತವಾಗಿಯೂ ನಾವು ಮಗುವಿಗೆ ಒದಗಿಸದೇ ಇರುವಂಥದ್ದು. ಇದು ಮುಂದಕ್ಕೆ ಮಗುವಿನ ಜೀವನದಲ್ಲಿ ಸ್ಥೂಲಕಾಯವನ್ನು ತಡೆಹಿಡಿಯುವುದರಲ್ಲಿ ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ಎಸ್ ಮ್ಯಾಮ್, ಇಷ್ಟೊತ್ತು ನೀವು ಅಮೂಲ್ಯವಂತ ನಿಮ್ಮ ಸಮಯನ ಈ ಒಂದು ಕಾರ್ಯಕ್ರಮ ಇಟ್ಟಿದ್ದಕ್ಕೆ ಧನ್ಯವಾದ ಅಂತ ಹೇಳ್ತಾ, ಈಗ ನೋಡುವಂಥ ವೀಕ್ಷಕರಿಗಾಗಿರ್ಬೋದು, ಕೇಳುವಂಥ ವೀಕ್ಷಕರಿಗಾಗಿರ್ಬೋದು, ನಿಮ್ಮನ್ನು ಭೇಟಿಯಾಗಬೇಕು. ಈಗ ನೋಡ್ತಾ ಅವ್ರಿಗೂ ಗೊತ್ತಾಯಿತು ಅವರ ಮಗುವಲ್ಲಿ ಈ ಥರದ್ದೆಲ್ಲ ಸಮಸ್ಯೆ ಇದ್ದರೆ ನಿಮ್ಮನ್ನು ಭೇಟಿಯಾಗಬೇಕಂತ ಇರುತ್ತೆ. ಹಾಗಾಗಿ ನೀವು ಎಲ್ಲಿ ಇರ್ತೀರಾ, ಎಷ್ಟೊತ್ತಿಗೆ ತನಕ ಇರ್ತೀರಾ? AJ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಕುಂಟಿಕಾನ. ಇಲ್ಲಿ ನಾನು ವಾರದ ಎಲ್ಲ ದಿನ ಮಂಡೇ ಟು ಸ್ಯಾಟರ್ಡೇ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಕನ್ಸಲ್ಟೇಷನ್ಗೆ ಅವೈಲೇಬಲ್ ಇರುತ್ತೆ. ಎಸ್, ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸುಪ್ರೀತಾ ಮ್ಯಾಮ್ ಇದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಈ ಒಂದು ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ಗೆ. ಇಂಥ ಮತ್ತಷ್ಟು ಮಾಹಿತಿಗಳು ಬೇಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ, ಮತ್ತೊಂದು ಸರಿ ನೋಡುವಂಥ ವೀಕ್ಷಕರಿಗೆ ಹಾಗೂ ಕೇಳುವಂಥ ವೀಕ್ಷಕರಿಗೆ ಧನ್ಯವಾದ.